ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತು ಇನ್ಸ್ಟೆಂಟ್ ಆಗಿ 10 ನಿಮಿಷದಾಗ ಕ್ರಿಸ್ಪಿ ಆಗಿರುವಂತ ದೋಸೆ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಈ ದೋಸೆಗೆ ಮೊಸರು ಬೇಡ್ರಿ, ಏನೋ ಬೇಡ್ರಿ, ಯಾವುದು ಬೇಕಾಗಿಲ್ರಿ. ಕಡಿಮೆ ಎಣ್ಣೆ ಕಡಿಮೆ ಮೆಹನತೊಳಗ ಸೂಪರ್ ಆಗಿರೋ ಹೆಲ್ದಿ ಆಗಿರುವಂತ ಪ್ರೋಟೀನ್ ಫುಲ್ ಆಗಿರುವಂತ ದೋಸೆ ರೆಸಿಪಿ ಮಾಡತ್ತೀನಿ ನೋಡ್ರಿ. ಇದು ಮಕ್ಳಿಗಂತೂ ಬಹಳ ಇಷ್ಟ ಆಗುತ್ತ್ರಿ. ಬೆಳಿಗ್ಗೆ ಮಕ್ಳು ಗಡ್ಬಡಿ ಒಳಗೆ ಈ ತರ ಹೆಲ್ದಿ ಆಗಿರುವಂತ ದೋಸೆ ಮಾಡಿಕೊಟ್ರಂದ್ರ ಒಂದೇ ದೋಸೆಗೆ ಹೊಟ್ಟಿ ತುಂಬತೈತಿ ನೋಡ್ರಿ. ಬರ್ರಿ ಪ್ರೋಟೀನ್ ಫುಲ್ ದೋಸೆ ಹೆಂಗ್ ಮಾಡೋದಂತ ನೋಡುವಂತ್ರಿ. ಇಲ್ಲಿ ನೋಡ್ರಿ 1 ಕಪ್ ಆಗೋಷ್ಟು ಕಡ್ಲಿ ಹಿಟ್ಟು ಹಾಕೊಂಡೇನ್ರಿ. ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನ್ರಿ. ಸ್ವಲ್ಪ ಅಡಿಗೆ ಸೋಡಾ ಹಾಕೊಂಡೇನ್ರಿ. 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊಂಡೇನ್ರಿ. ಇದನ್ನೇನ್ ಮಾಡುಮ್ರಿ, ಒಂದ್ಸರ್ತಿ ಕಲ್ಸ್ಕೊಂಡ್ ತಗೊಳುಮಂತ್ರಿ. ಎಲ್ಲಾ ನೀಟಾಗಿ ಮಿಕ್ಸ್ ಆಗ್ಬೇಕಲ್ರಿ. ನೆಕ್ಸ್ಟ್ 1 ಕಪ್ ಕಡ್ಲೆ ಹಿಟ್ಟಿಗೆ 1 ಕಪ್ ಆಗೋಷ್ಟು ನೀರ್ ತೊಗೊಂಡಿನ್ರಿ. ನೀರ್ ಏನೈತಲ್ರಿ ಒಮ್ಮೆ ಹಾಕೋಬೇಡ್ರಿ, ಸ್ವಲ್ಪ ಸ್ವಲ್ಪ ಆಗಿ ಹಾಕೋರಿ. ಅವಾಗ ನಮ್ಗ್ ದೋಸೆ ಹಿಟ್ಟಿನ ಹದಗು ಇದು ಜಾಸ್ತಿ ತೆಳು ಮಾಡ್ಬಾರ್ದ್ರಿ. ಮೀಡಿಯಂ ಸೈಜ್ ಇರ್ಬೇಕು ನೋಡ್ರಿ. ಈ ತರ ಇರ್ಬೇಕ್ರಿ. ನೋಡ್ರಿ ಇವಾಗ ಹಿಟ್ ಕೂಡ ರೆಡಿ ಆಗೈತ್ ನೋಡ್ರಿ. ಒಂದ್ ಸ್ವಲ್ಪ ಗಂಟಿಲ್ಲಾರ್ದೆ ಚಂದಗೆ ಇದನ್ನ ಕಲಿಸ್ಬೇಕಾಗುತ್ತ್ರಿ. ಒಂದ್ 10 ನಿಮಿಷರೇ ಕಲಿಸ್ಬೇಕಾಗುತ್ ನೋಡ್ರಿ ಈ ತರ. ಅವಾಗ ಸ್ವಲ್ಪ ಫ್ಲಾಪಿನೆಸ್ ಅನ್ನೋದು ಹಿಟ್ಟೊಳಗ್ ಬರ್ತೈತ್ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ಒಂದ್ ಚೂರು ಗಂಟಿಲ್ರಿ. ನೆಕ್ಸ್ಟ್ ಈಗ ದೋಸೆ ಹಾಕಕ್ ರೆಡಿ ಆಗೈತ್ ನೋಡ್ರಿ ಇದು. ಬರ್ರಿ ದೋಸೆ ಹಾಕುಮಂತ್ರಿ. ಇಲ್ಲಿ ನೋಡ್ರಿ ತವಾಕ ಸ್ವಲ್ಪ ಎಣ್ಣೆ ಹಚ್ಕೊಂಡೀನಿ. ಜಾಸ್ತಿ ಏನ್ ಬೇಕಾಗಿಲ್ರಿ. 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಚ್ಕೊಂಡೀನಿ ನೋಡ್ರಿ. ಎಣ್ಣೆ ಹಚ್ಚೋದ್ರಿಂದ ದೋಸೆ ತವಾಕ್ ಅಂಟಂಗಿಲ್ರಿ. ಮತ್ ಈ ದೋಸೆ ನೀವ್ ಯಾವ ತವಾ ಮೇಲ್ ಮಾಡಿದ್ರು ಬರ್ತೈತ್ ನೋಡ್ರಿ. ಏನ್ ಅಂಟುತ್ತ ಅನ್ನೋ ಪ್ರಾಬ್ಲಮ್ ಇಲ್ರಿ ಇದು. ನಾವ್ ಚಪಾತಿ ಮಾಡ್ತೀವಲ್ರಿ ಆ ತವದ್ ಮೇಲೆ ಕೂಡ ಬರ್ತೈತ್ ನೋಡ್ರಿ. ನೆಕ್ಸ್ಟ್ ಒಂದ್ ಸೌಟ್ ಆಗೋಷ್ಟು, ಒಂದ್ ಚಮಚ ಆಗೋಷ್ಟು ಹಿಟ್ಟು ತಗೊಂಡು ತವದ್ ಮೇಲೆ ಹಾಕಾತೀನಿ ನೋಡ್ರಿ. ತವಾ ಬಿಸಿ ಇರ್ಬೇಕ್ರಿ. ಇದಕ್ಕ ಲೋ ಟು ಮೀಡಿಯಂ ಹೈ ಇಟ್ಕೆಸಿಂದ ಮಾಡ್ಬೇಕಾಗತ್ರಿ ದೋಸೆ. ನೋಡ್ರಿ ಇವಾಗ ದೋಸೆ ಕೂಡ ಹಾಕೊಂಡೀನ್ರಿ. ನೆಕ್ಸ್ಟ್ 1 ಸ್ಪೂನ್ ಆಗೋಷ್ಟು ಕೆಚಪ್ ಹಾಕೊಂಡು ಇದನ್ನೆಲ್ಲ ಈವನ್ಲಿ ಸ್ಪ್ರೆಡ್ ಮಾಡ್ಬೇಕ್ರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತ ಉಳ್ಳಾಗಡ್ಡಿ ಹಾಕೊಳತೀನಿ ನೋಡ್ರಿ. ಇದು ಮಕ್ಕಳಿಗೆ ಹಿಡ್ಕೊಂಡ್ ದೊಡ್ಡೋರ್ ತನ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತ ದೋಸೆ ಐತ್ ನೋಡ್ರಿ. ಅದೇ ರೀತಿ ಸಣ್ಣದಾಗಿ ಕಟ್ ಮಾಡಿರುವಂತ ಟಮಾಟಿ ಕೂಡ ಹಾಕೊಳತೀನ್ರಿ. ಸ್ವಲ್ಪ ಕೊತ್ತಂಬರಿ ಹಾಕೊಳತೀನಿ ನೋಡ್ರಿ. ಇದು ಕೂಡ ಸಣ್ಣದಾಗೆ ಕಟ್ ಮಾಡಿ ಹಾಕೋಬೇಕ್ರಿ. ನೆಕ್ಸ್ಟ್ ತುರಿದಿರುವಂತ ಪನ್ನೀರ್ ಹಾಕೊಳತೀನಿ ನೋಡ್ರಿ. ನಾ ಅವಾಗ್ಲೇ ಹೇಳಿದ್ದಲ್ರಿ ನಾವ್ ಪ್ರೋಟೀನ್ ಫುಲ್ ಐತೆ ಅಂತ ಹೇಳಿ. ಈ ತರ ಮಾಡ್ಕೊಟ್ರ ಮಕ್ಳು ಯಾಕೆ ಬಿಡ್ತಾರ್ರಿ ಪಿಜ್ಜಾ ಬರ್ಗರ್. ಅಷ್ಟ್ ಮಸ್ತ್ ಆಗಿರ್ತೈತ್ರಿ ಇದು ದೋಸೆ. ನೆಕ್ಸ್ಟ್ ನಾ ಏನ್ ಮಾಡತ್ತೀನ್ರಿ, ಚೀಸ್ ಕೂಡ ತುರ್ದ್ ಹಾಕೊಳತೀನಿ ನೋಡ್ರಿ. ಮೊಂಜರೆಲ್ಲಾ ಚೀಸ್ ಇತ್ತಂದ್ರ ನೀವ್ ಹಾಕೋಬಹುದ್ರಿ. ನಾ ಇಲ್ಲಿ ಚೀಸ್ ಕ್ಯೂಬ್ ತಗೊಂಡೇನ್ರಿ. ಅದನ್ನ ತುರ್ದ್ ಹಾಕೊಳತೀನಿ ನೋಡ್ರಿ. ಒಂದ್ 10 ನಿಮಿಷನು ತನ ಈ ದೋಸೆ ರೆಡಿ ಆಗುತ್ ನೋಡ್ರಿ. ಯಾವುದೇ ಜಂಜಾಟ್ ಇಲ್ಲಾರ್ದೆ ನೆನ್ಸೋದು ಬೇಡ್ರಿ, ರುಬ್ಬೋದು ಬೇಡ್ರಿ. ಇಮಿಡಿಯೇಟ್ಲಿ ಆಗ್ಬಿಡ್ತೈತ್ ನೋಡ್ರಿ. ಹೆಲ್ದಿ ಆಗಿರುವಂತ ಪ್ರೋಟೀನ್ ಫುಲ್ ದೋಸೆ ರೆಡಿ ಐತ್ ನೋಡ್ರಿ. ನೋಡ್ರಿ ಕಲರ್ ಕೂಡ ಎಷ್ಟ್ ಮಸ್ತಾಗಿ ಬಂದೈತ್ರಿ. ಒಂದ್ ಚೂರು ತವಾಗ್ ಕೂಡ ಅಂಟಿಲ್ರಿ. ನನ್ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ. ಹಂಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ತರ ಈಜಿ ರೆಸಿಪಿಗೆ ನನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ಸಿಗುಮಂತ್ರಿ.